ಹಚ್ಚಿ ಮಳೆ ಕುಟ್ಟಾಕತ್ತಾಗ ಯಾಕೆ ಎಲ್ಲಿ ಬೇಕಲ್ಲಿ ನಾಯಿ ಕೊಡಿ ಹೇಳ್ತಾವ್ರಿ. ಅಣಿಬಿರಿಪ್ಪ ಅವಕ್ಕೆ ನಾಯಿ ಕೊಡಿ ಅಂತಾರೆ ನಮ್ಮ ಕಡೆ. ಹಿಂಗೆ ಮಳೆ ಭಾಳ ಆದಾಗ ಗಾಳಿಯೊಳಗೆ ತೇವಾಂಶ ಹೆಚ್ಚಾಗಿ ಈ ಅಣಬಿ ಅಂದ್ರೆ ಫಂಗಸ್ ಬೆಳ್ಯಾಕ ಹೇಳು ಮಾಡಿಸ್ದಂಗೆ ಆಕೈತಂತ ನೋಡ್ರಿ. ಈ ಫಂಗಸ್ ಬೆಲ್ಲಕ್ಕೂ ಭಾಳ ಬರ್ತೈತ್ರಿ ಈ ದಿವಸದಾಗ. ಹಂಗೆ ಬಂದಿದ್ದ ಫಂಗಸ್ ಬರೀ ಬೆಲ್ಲನಷ್ಟ ತಿನ್ನೋದಲ್ದ ಬೆಲ್ಲ ಮಾಡಿದವ್ರ ಜೀವಾನೂ ತಿಂತೈತಿ. ಹಿಂಗಾಗಿ ಹಿಂದಿನ ಹಿರಿಯರು ಏನು ಮಾಡ್ತಿದ್ರು ಗೊತ್ತನ್ರಿ, ಬೆಲ್ಲ ಬಚ್ಚಿಡಾಕ ಇಂಥದ್ದು ದನಕ್ಕೆ ಹಾಗೂ ಹೊಟ್ಟಿನ ಬಣವೆ ಇರ್ತೈತಲ್ರಿ, ಆ ಹೊಟ್ಟಿನ ಬಣವ್ಯಾಗ ಸಾಲ್ಕ ಒಂದಾದ್ಮೇಲೆ ಒಂದು ಪೆಂಟಿ ಇಡ್ತಿದ್ರಂತ. ಆ ಹೊಟ್ಟೆ ಮೇಯ್ಸ್ಕೊಂತ ಹೋದಂಗೆ ಹಿಂಗೆ ಒಂದೊಂದ ಬೆಲ್ಲ ಸಿಗ್ತಿದ್ವಂತ ಅವ್ರಿಗೆ, ಅವನ್ನ ಬಳಸ್ಕೊಂತ ಹೋಗ್ತಿದ್ರಂತೆ. ಯಾಕೆ ಹೊಟ್ಟಿನ ಬಣವ್ಯಾಗ ಬಚ್ಚೆ ಮಾಡ್ತಿದ್ರಿ? ಹೊಟ್ಟಿನ ಬಣವೆ ಒಳಗೆ ಕಾವು ಇರ್ತೈತಿ, ಅಲ್ಲಿ ತೇವಾಂಶ ಮುಟ್ಟೋದಿಲ್ಲ, ಹಾಗಾಗಿ ಆ ಬೆಲ್ಲಕ್ಕೆ ಫಂಗಸ್ ಹತ್ತೋದಿಲ್ಲ ಅಂತ ಹೇಳ್ತಿದ್ರಂತೆ. ಇವತ್ತಿನ ದಿನದಾಗರೆ ಬಣವೆ ಒಟ್ಟವ್ರೇ ಇಲ್ಲ. ಅದು ಬಿಡ್ರಿ, ಬೆಲ್ಲ ಮಾಡಿಸ್ಕೊಂಡು ತಿನ್ನೋರೇ ಎಷ್ಟು ಮಂದಿ ಅದೇವ್ರಿಪ್ಪ. ಹಂಗೆ ಯಾರು ಇದ್ರೆ ಇವತ್ತಿನ ದಿವಸದಾಗ ಬೆಲ್ಲಕ್ಕೆ ಫಂಗಸ್ ಹತ್ತಲಾರ್ದ ಹೆಂಗೆ ಬಚ್ಚೆ ಮಾಡ್ಬೋದಂತ ಹೇಳ್ಕೊಡ್ರಿ ನಮಗೂ ಸ್ವಲ್ಪ.